A very happy morning, friends. Last video, we got to know about the punctuation full stop with its rules, when and where it has to be placed. In this video, we are going to see few sentences wherein it has been erroneously placed. It has been placed in a wrong place. We will be understanding why it is so, and the right sentence will also be seen. Okay? ಸೊ ಡಿಕ್ಲರೇಟಿವ್ ಸೆಂಟೆನ್ಸ್ ಆದ್ಮೇಲೆ ನಾವು ಬಳಸ್ತೀವಿ. ಇಂಪರೇಟಿವ್ ಸೆಂಟೆನ್ಸ್ ಆದ್ಮೇಲೆ ಅಬ್ರಿವಿಯೇಷನ್ಸ್ ಆದ್ಮೇಲೆ ನೆನಪಿದೆ ತಾನೆ, ಕ್ವೆಶನ್ ಮಾರ್ಕು ಎಕ್ಸ್ಕ್ಲಮೇಟರಿ ಮಾರ್ಕ್ ಆದ್ಮೇಲೆ ನಾವು ಅದನ್ನ ಬರೆಯೋದಿಲ್ಲ, ಇಮಿಡಿಯೇಟ್ ಆಗಿ ಯೂಸ್ ಮಾಡಲ್ಲ. ದ ಸೆಂಟೆನ್ಸ್ ಗಿವನ್ ಓವರ್ ಹಿಯರ್ ಇಸ್ ಇನ್ಕರೆಕ್ಟ್. ವೆನ್ ಆರ್ ವಿ ಮೀಟಿಂಗ್ ಕ್ವೆಶನ್ ಮಾರ್ಕ್ ಅದಾದ್ಮೇಲೆ ಫುಲ್ ಸ್ಟಾಪ್ ಆ ಥರ ಇಡ್ಬೋದಾ? ಖಂಡಿತ ಅಲ್ಲ. ಕ್ವೆಶನ್ ಮಾರ್ಕ್ ಅಂದ್ರೆ ಅದು ಮಾತ್ರ ಇರಬೇಕು, ಅದಾದ್ಮೇಲೆ ಫುಲ್ ಸ್ಟಾಪ್ ಎಲ್ಲ ಇಡಂಗಿಲ್ಲ. ವೆನ್ ಆರ್ ವಿ ಲೀವಿಂಗ್ ಕ್ವೆಶನ್ ಮಾರ್ಕ್, ದಟ್ ಇಸ್ ಇಟ್. ನೋ ಫುಲ್ ಸ್ಟಾಪ್ ಆಫ್ಟರ್. ಯಾಕಂದ್ರೆ ನೀವು ಒಂದು ಪ್ರಶ್ನೆ ರೀತಿಯಾಗಿ ಕೇಳ್ತಿದ್ದೀರಾ. ಅ ಫುಲ್ ಸ್ಟಾಪ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದ ಸೇಮ್ ಸೆಂಟೆನ್ಸ್ ಆಸ್ ಅ ಕ್ವೆಶನ್ ಮಾರ್ಕ್ ಆರ್ ಆನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಒಂದೇ ಸೆಂಟೆನ್ಸ್ ಅಲ್ಲಿ ಫುಲ್ ಸ್ಟಾಪು ಕ್ವೆಶನ್ ಮಾರ್ಕು ಪಕ್ಕದಲ್ಲಿ ಬಳಸೋಂಗಿಲ್ಲ. ಬೇರೇನಿದೆ ಇನ್ಕರೆಕ್ಟ್ ಆಗಿ? ವಿ ಏಟ್ ಚಿಪ್ಸ್, ಐಸ್ ಕ್ರೀಮ್, ಕ್ಯಾಂಡಿ, ಎಕ್ಸೆಟ್ರಾ. ಈ ಎಕ್ಸೆಟ್ರಾ ಆದ್ಮೇಲೆ 2 ಫುಲ್ ಸ್ಟಾಪ್ ಇಟ್ಟಿದೀವಲ್ಲ, ಈ ತರ ಇಡ್ಬೋದಾ? ಇಡಂಗಿಲ್ಲ. ಯಾಕಂದ್ರೆ ವಿ ಏಟ್ ಚಿಪ್ಸ್, ಐಸ್ ಕ್ರೀಮ್, ಕ್ಯಾಂಡಿ, ಎಕ್ಸೆಟ್ರಾ. 1 full stop. If an abbreviation like etc. or pm ends a sentence, single period is used for abbreviation. It also serves as full stop for the entire sentence. No extra full stop is needed. ಎಕ್ಸ್ಟ್ರಾ ಆಗಿರೋ ಫುಲ್ ಸ್ಟಾಪ್ ಇಲ್ಲಿ ಬೇಕಾಗಿಲ್ಲ. ಎಕ್ಸೆಟ್ರಾ ಆದ್ಮೇಲೆ ಒಂದೇ ಒಂದು ಫುಲ್ ಸ್ಟಾಪ್ ಇಡ್ತೀವಿ. ಈ PM ಎಲ್ಲ ಹೇಳ್ತೀವಲ್ಲ, P.M. ಅಷ್ಟೇ. ಸೊ ಇಟ್ ಸರ್ವ್ಸ್ ಆಸ್ ಅ ಫುಲ್ ಸ್ಟಾಪ್ ಫಾರ್ ದ ಎಂಟೈರ್ ಸೆಂಟೆನ್ಸ್. ನೋ ಎಕ್ಸ್ಟ್ರಾ ಫುಲ್ ಸ್ಟಾಪ್ ಇಸ್ ನೀಡೆಡ್. ತಿರ್ಗಾ ಮತ್ತೊಂದು ಕೊಡ್ಬೇಕನ್ನೋದು ಅವಶ್ಯಕತೆ ಇಲ್ಲ, ಒಂದು ಸಾಕು. ಇನ್ಕರೆಕ್ಟ್ ಸೆಂಟೆನ್ಸ್. ಶಿ ವೆಂಟ್ ಟು ದ ಸ್ಟೋರ್, ಶಿ ಬಾಟ್ ಸಮ್ ಮಿಲ್ಕ್. ಅವಳ ಅಂಗಡಿಗೆ ಹೋದ್ಲು, ಹಾಲನ್ನ ತಗೊಂಡ್ಬಂದ್ಲು. ಶಿ ವೆಂಟ್ ಟು ದ ಸ್ಟೋರ್ ಅನ್ನೋದು ಒಂದು ಪೂರ್ತಿಯಾಗಿರೋ ಒಂದು ಸೆಂಟೆನ್ಸ್, ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಕನ್ವೆ ಮಾಡತ್ತೆ. ಅವಳ ಅಂಗಡಿಗೆ ಹೋದ್ಲು, ಅದು ಕಂಟಿನ್ಯೂಯೇಷನ್ ಆಗಿ ಹಾಕೋಂಗಿಲ್ಲ. ಅಲ್ಲಿ ಹೋಗಾದ್ಮೇಲೆ ಏನ್ ತಗೊಳ್ತಿದ ಅನ್ನೋ ಸೆಂಟೆನ್ಸ್ ಇದೆ, ಶಿ ಬಾಟ್ ಸಮ್ ಮಿಲ್ಕ್. ಇಟ್ ಇಸ್ ನದರ್ ಸೆಂಟೆನ್ಸ್. ಸೊ 2 ಇಂಡಿಪೆಂಡೆಂಟ್ ಕ್ಲಾಸಸ್, ಸೆಪರೇಟ್ ಆಗಿರೋ ಸೆಂಟೆನ್ಸ್ಗಳು. ಅದರಲ್ಲಿ ಸಬ್ಜೆಕ್ಟ್ ಇದೆ, ವರ್ಬು ಇದೆ. ಅದನ್ನ ನಾವು ಕಂಟಿನ್ಯೂ ಮಾಡಿ ಹೇಳೋ ತರ ಇಲ್ಲ. ಶಿ ವೆಂಟ್ ಟು ದಿ ಸ್ಟೋರ್, ಶಿ ಬಾಟ್ ಸಮ್ ಮಿಲ್ಕ್, ದಟ್ ಇಸ್ ಇಟ್. ಓಕೆ, ಬಿಕಾಸ್ ವಿ ಡೋಂಟ್ ಪ್ಲೇಸ್ over there. So use a comma to connect 2 complete sentences instead of full stop. Creates a common splice. A full stop or a semicolon or conjunction is needed to properly separate independent clauses. Independent clauses ಅಂದ್ರೆ ಏನು? ಸೆಪರೇಟ್ ಆಗಿರೋ ಮೀನಿಂಗ್ ಕೊಡುತ್ತೆ, ಅದರಲ್ಲಿ ಸಬ್ಜೆಕ್ಟ್ ವರ್ಬು ಇರತ್ತೆ. ಅದನ್ನ ಸೆಪರೇಟ್ ಮಾಡೋದಿಕ್ಕೆ ನಾವು ಫುಲ್ ಸ್ಟಾಪ್ ನ ಮಧ್ಯದಲ್ಲಿ ಉಪಯೋಗಿಸ್ತಿದೀವಿ. ದ ಪ್ರೆಸಿಡೆಂಟ್ ಸ್ಪೋಕ್ ಆಫ್ ಫ್ರೀಡಮ್. ಇದರಲ್ಲಿ ಏನ್ ಮ್ಯಾಮ್ ತಪ್ಪಿದೆ? ಕರೆಕ್ಟ್ ಆಗಿ ತಾನೇ ಹೇಳಿದೆ, ಪ್ರೆಸಿಡೆಂಟ್ ಫ್ರೀಡಮ್ ಬಗ್ಗೆ ಮಾತಾಡಿದ್ರು. ಏನ್ ಗೊತ್ತಾ ತಪ್ಪು? ದ ಪ್ರೆಸಿಡೆಂಟ್ ಸ್ಪೋಕ್ ಆಫ್ ಫ್ರೀಡಮ್. ದಿಸ್ ಆಲ್ಸೋ ಲುಕ್ ಸಿಮಿಲರ್. ಏನ್ ತಪ್ಪಿಲ್ಲಿ ನೋಡಿದ್ರೆ, ಕೊಟೇಶನ್ ಮಾರ್ಕ್ ಒಳಗಡೆನೆ ಫುಲ್ ಸ್ಟಾಪ್ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಕೊಟೇಶನ್ ಮಾರ್ಕ್ ಆದ್ಮೇಲೆ ನಾವು ಫುಲ್ ಸ್ಟಾಪ್ ಇಡಬೇಕು. So we follow British English. In British English, if at all we are writing within quotation marks or inverted commas, after this quotation mark only we'll be placing full stop. Within the quotation marks, we will not be placing it. So that is incorrect as per British English. Okay. As per American English, it is perfectly right. But as we follow, as per American English, it is correct. As per British English, we follow, it is wrong. The correct way to use it is place the quotation marks, after it place this full stop.
In British English, the full stop should always be placed outside closing quotation mark. ಅದನ್ನೇ ನಾನು ಇವಾಗ ಹೇಳಿರೋದು. ಆಯ್ತಾ? ಬ್ರಿಟಿಷ್ ಇಂಗ್ಲಿಷ್ಗೂ ಅಮೆರಿಕನ್ ಇಂಗ್ಲಿಷ್ಗೂ ಇದೊಂದು ವ್ಯತ್ಯಾಸ. ನಮ್ದು ಅವ್ರದ್ದು ಸ್ಪೆಲ್ಲಿಂಗ್ ಅಲ್ಲಿ ವ್ಯತ್ಯಾಸ ಇರತ್ತೆ. ಕೆಲವು ವರ್ಡ್ಸ್ನ ನಾವು ಚೇಂಜ್ ಮಾಡಿ ಯೂಸ್ ಮಾಡ್ತೀವಿ. ಟಾರ್ಚ್ ಲೈಟ್ ಅಂತೀವಿ, ಅವರು ಫ್ಲಾಶ್ ಲೈಟ್ ಅಂತ ಹೇಳ್ತಾರೆ. ಓಕೆ, ಅದೇ ತರ ಈ ಕೊಟೇಶನ್ ಮಾರ್ಕ್ಸ್ ಒಳಗಡೆ ಬರ್ಬೇಕಾ, ಫುಲ್ ಸ್ಟಾಪ್ ಹೊರಗಡೆ ಬರ್ಬೇಕಾ ಅನ್ನೋದು. ನಮ್ ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಕೊಟೇಶನ್ ಮಾರ್ಕ್ ಆದ್ಮೇಲೆ ಫುಲ್ ಸ್ಟಾಪ್ ಇಡೋದು. ಆಯ್ತಾ? ಇನ್ಕರೆಕ್ಟ್. ವಿಸಿಟ್ ಅವರ್ ವೆಬ್ಸೈಟ್ at www.abcd.com. ಏನ್ ಮ್ಯಾಮ್ ಇದರಲ್ಲಿ ತಪ್ಪು? ವೆಬ್ಸೈಟ್ ಬಗ್ಗೆ ಹೇಳಿದ್ದಾರೆ, ಇದರಲ್ಲಿ ಏನ್ ತಪ್ಪು? ಇಲ್ಲಿ ಫುಲ್ ಸ್ಟಾಪ್ ಕರೆಕ್ಟ್ ಆಗಿ ವಿಸಿಟ್ ಅವರ್ ವೆಬ್ಸೈಟ್ at www.abcd.com ಅಷ್ಟೇ. ಈ ಕಾಮ್ ಆದ್ಮೇಲೆ ನಾವು ಫುಲ್ ಸ್ಟಾಪ್ ಅಲ್ಲ ಇಡೋಂಗಿಲ್ಲ. ಓಕೆ, ಸೊ ಇನ್ ಟೈಟಲ್ಸ್, ಹೆಡ್ಡಿಂಗ್ಸ್, ಓಕೆ, we never place this full stop. Full stops are generally omitted. ನೆನ್ಪಿಟ್ಕೊಳ್ಳಿ, www.abcd.com ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಆ ಥರ ಬರೆಯೋದು ತಪ್ಪು. ಅದಾದ್ಮೇಲೆ ಫುಲ್ ಸ್ಟಾಪ್ ಏನು ಇಡಂಗಿಲ್ಲ. ಓಕೆ, full stops are generally omitted after headings, titles, web or email address to avoid a cluttered look. ಅಂದ್ರೆ ಪಕ್ಕದಲ್ಲೇ ಜಾಸ್ತಿ ಫುಲ್ ಸ್ಟಾಪ್ ಎಲ್ಲ ಇಟ್ಟು ಅದು ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ, ಇಲ್ಲಾಂದ್ರೆ ತಪ್ಪಾಗಿ ಕೂಡ ತಿಳ್ಕೊಬಹುದು. ಆ ಕಾರಣಕ್ಕೋಸ್ಕರ ನಾವು ಆ ಫುಲ್ ಸ್ಟಾಪ್ ನ ಅವಾಯ್ಡ್ ಮಾಡ್ತೀವಿ ಉಪಯೋಗಿಸೋದಿಕ್ಕೆ. ಆಯ್ತಾ? ರೈಟ್. So you have seen various sentences wherein this full stop has been wrongly placed. Why it is wrong? How we need to place it correctly? That is also been known, right? ಕೊಟೇಶನ್ ಮಾರ್ಕ್ ಒಳಗಡೆ ಬರ್ಬೇಕಾ ಹೊರಗಡೆ ಬರ್ಬೇಕಾ ಎಲ್ಲ ನೋಡಿದ್ವಿ. ಕೊಟೇಶನ್ ಮಾರ್ಕ್ ಆದ್ಮೇಲೆ ಫುಲ್ ಸ್ಟಾಪ್ ಬರುತ್ತೆ, ಕ್ವೆಶನ್ ಮಾರ್ಕ್ ಆದ್ಮೇಲೆ ಫುಲ್ ಸ್ಟಾಪ್ ಇಡೋಂಗಿಲ್ಲ, ಎಕ್ಸೆಟ್ರಾ ಆದ್ಮೇಲೆ ಏನ್ ಬರ್ಬೇಕು? ಒಂದ್ ಫುಲ್ ಸ್ಟಾಪಾ, 2-3 ಬರತ್ತಾ? No extra full stop is needed after the word etc. Just one, no continuation after it. ಈ ಹೆಡ್ಡಿಂಗ್ಸ್, ಟೈಟಲ್ಸ್ ಇದೆಲ್ಲ ಆದ್ಮೇಲೆ ನಾವು ಇದನ್ನ ಇಡೋದಿಲ್ಲ, ಬಿಕಾಸ್ ಇಟ್ ಗಿವ್ಸ್ ಅ ಕ್ಲಟರ್ಡ್ ಫೀಲಿಂಗ್ ಅಂಡ್ ಇಟ್ ಲೀಡ್ಸ್ ಟು misinterpretation. So that is it for the video wherein we identified places where full stop was wrongly placed and reason behind it, where it has to be placed, why it is so, all was understood. Okay, so that is it for regarding full stop. We'll catch up in another topic. Jai Hind, Jai Bharat, Jai Vidya Shakti.